ಓವರ್ ಆಲ್ ಇಷ್ಟು ಬೆಟರ್ ಆಗಿದೆ. ನಮ್ಮ ಫುಡ್ಸ್ ಯೂಟ್ಯೂಬ್ 3 ಮಂತ್ಸ್ ಫುಡ್ ಬಿಟ್ಬಿಡಿ. 100%. ಯಾಕಂದ್ರೆ ಫ್ಯಾಟಿ ಲಿವರ್ ಇತ್ತು, ಇವಾಗ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ಆಗಿದ್ರೆ ಫ್ಯಾಟಿ ಲಿವರ್ ಇತ್ತು, ಸ್ಟೀನೋಮೆಗಾರನ್ ಇತ್ತು. ಅದು ಸ್ಕ್ಯಾನಿಂಗ್ ಮಾಡಿ ನಾರ್ಮಲ್ ಆಗಿದ್ರೆ ಮತ್ತೆ ಫ್ರೂಟ್ಸ್ ಯಾವಾಗಾರು ಅಪರೂಪಕ್ಕೆ ಈ ಗುವಾ, ಪೊಮೊಗ್ರನೇಟು, ಬಟರ್ ಫ್ರೂಟು ಆ ಥರದ್ದು ಬೇಕಾದ್ರೆ ತಗೋಣ. ಓಕೆನಾ. ಸೊ ಇನ್ನೊಂದು ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಎಸ್ಪೆಷಲಿ AVN ಇರ್ತಕ್ಕಂಥವ್ರಿಗೆ ಮತ್ತೆ HIV ಪಾಸಿಟಿವ್ ಇರ್ತಕ್ಕಂಥವ್ರಿಗೆ ನಿಮ್ಮ ಸಜೆಷನ್ ಏನು ಸರ್? ಅದೇ ಇಲ್ಲಿ ನಾನು ತುಂಬಾ ಡಾಕ್ಟರ್ ಹೋಗಿದ್ದೀನಿ. ಎಕ್ಸಾಂಪಲ್ ಹಾಸನಲ್ಲಿ ಆಯುರ್ವೇದಿಕ್ ಇದೆ, ದೊಡ್ಡ ಹಾಸ್ಪಿಟಲ್, ಅಲ್ಲಿ ಹೋಗಿದ್ದೀನಿ. ದಾವಣಗೆರೆ ತೋರಿಸಿದ್ದೀನಿ, ಶಿವಮೊಗ್ಗ ಹೋಗಿದ್ದೀನಿ, ಹರಪನಹಳ್ಳಿಯಲ್ಲಿ ಅಲ್ಲಿ ತೋರಿಸಿದ್ದೀನಿ. ಕಮ್ಮಿ ಆಗುತ್ತೆ 1 ವೀಕ್ 2 ವೀಕ್ಸ್ ಅಷ್ಟೇ, ಮತ್ತೆ ಹಂಗಾಗಿ ಪಿಕಪ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಬಂದರೆ ಓಕೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ, ಲೈಫ್ ಚೆನ್ನಾಗಿ ಲೀಡ್ ಮಾಡೋ ಅಂತ ಒಂದು ಪಾಸಿಟಿವ್. ನಿಮಗೆ 35 ಇಯರ್ಸ್ ಅಲ್ವಾ, ಇನ್ನೂ ನೆಕ್ಸ್ಟ್ ಇನ್ನೂ ತುಂಬಾ ಇದೆ. 50-60 ವರ್ಷ ಬದುಕಿರಬೇಕು, ಆರೋಗ್ಯವಾಗಿ ಬದುಕಿರಬೇಕು ಮುಖ್ಯವಾಗಿ. ಸೊ ಹೆಲ್ತಿ ಲೈಫ್ ಸ್ಪ್ಯಾನ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಏನ್ ಮಾಡೋಣ ಅಂದ್ರೆ ಈ ಡಯಟ್ ಇದೆ ಕಂಟಿನ್ಯೂ ಮಾಡಿ, ಇನ್ನೊಂದು 3 to 6 ಮಂತ್ಸ್ ವರೆಗೆ ಕಂಟಿನ್ಯೂ ಮಾಡಿ. ಅವಾಯ್ಡ್ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಿದಿರಲ್ವಾ, ಕಂಪ್ಲೀಟ್ ಅವಾಯ್ಡ್ ಮಾಡಿ. ಸೊ ಅದು ಅವಾಯ್ಡ್ ಮಾಡಿದ್ರೆ ಜೊತೆಗೆ ಸ್ವಲ್ಪ ಅಡಿಷನಲ್ ಆಗಿ ನಾನು ಕೆಲವು ಸಪ್ಲಿಮೆಂಟ್ಸ್ಗಳಿದ್ವಲ್ಲ ಅದರಲ್ಲಿ ಕೆಲವು ಕಮ್ಮಿ ಮಾಡ್ತೀನಿ ಇವಾಗ. ಇನ್ನು ಬೇರೆ ಸ್ವಲ್ಪ ಡಿವರ್ಮಿಂಗ್ ಪ್ರೋಟೋಕಾಲ್ ಅಂತ ಇವತ್ತು ಹಾಕ್ತೀನಿ, ಸ್ವಲ್ಪ ಹೋಮ್ಸ್ ಎಲ್ಲ ಕ್ಲಿಯರ್ ಆಗಲಿ ಬಾಡಿಲಿ. ಲಾಸ್ಟ್ UDG ಅಂತ ಕೂಡ ಕ್ಯಾನ್ಸಲ್ ಮಾಡಿ ನಾವು ಬರ್ತಿರ್ಬೋದಾ ಅಂತ ಅನ್ಕೊಂಡೆ. ಕ್ಯಾನ್ಸಲ್ ಮಾಡಿರೋದ್ರಿಂದ ಇರ್ಬೋದು ಕ್ಯಾನ್ಸಲ್ ಮಾಡಿರಲ್ಲ, ಯಾಕಂದ್ರೆ UDC ಯಾಕಂದ್ರೆ ಫ್ಯಾಟಿ ಲಿವರ್ ಇನ್ನೂ ನಮ್ ಕನ್ಫರ್ಮೇಶನ್ ಆಗಿಲ್ಲ 0 ಆಗಿದೆ ಅಂತ. ಅದಿದ್ರೆ ಅದು ಯೂಶಲಿ ಡೈಜೆಷನ್ ಪವರ್ ಎಫೆಕ್ಟ್ ಆಗುತ್ತೆ ಫ್ಯಾಟಿ ಲಿವರ್ ಇರೋರಿಗೆ. ಸೊ ಡೈಜೆಷನ್ ಪವರ್ ಎಫೆಕ್ಟ್ ಆದಾಗ ವಾತ ಜಾಸ್ತಿ ಆಗುತ್ತೆ, ಫುಡ್ ಇಂಡೈಜೆಷನ್ ಆಗ್ಬಿಟ್ಟು ಬ್ಲೋಟಿಂಗ್ ಆಗ್ಬಿಟ್ಟು ಒಳಗಡೆ ನಮಗೆ ಗೊತ್ತಾಗಲ್ಲ. ಬ್ಲೋಟಿಂಗ್ ಸಿಗ್ನಿಫಿಕೆಂಟ್ ಇದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಅದರಿಂದ ಬಂದಿರ್ಬೋದು. ಸೊ ಇವತ್ತು UDC ಕೊಡ್ತೀರಿ, ನೆಕ್ಸ್ಟ್ ಬಂದಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಫ್ಯಾಟಿ ಲಿವರ್ ಹೋಗಿದ್ರೆ ಅವ್ನು ನಿಲ್ಸಲ್ಲ, ಅದೇ ಥರ ಮಾಡಿ. ಸೊ ವೇಟ್ ಲಾಸ್ ಅಷ್ಟೇ, 100 kg ಇದ್ದೆ, 100 ಇದ್ರೆ 91 ಇದ್ದೀನಿ ಇವತ್ತು. 9 kg ವೇಟ್ ಲಾಸ್. ಎಕ್ಸಲೆಂಟ್ ಸರ್. 2.5 months ಅಲ್ಲಿ 2.5 months ಅಲ್ಲ, ಆಲ್ಮೋಸ್ಟ್ 4 kg ಒಂದು ತಿಂಗಳಿಗೆ. 10 times 10 Sundays. ಎಕ್ಸಲೆಂಟ್ ಸರ್. ಇವಾಗ 2.5 weeks ಅಲ್ಲಿ ಟ್ರಿಪ್ ಹಾಕೊಂಡಿದ್ದೀರಾ? ಎವ್ರಿ ವೀಕ್ ಬಂದಿದ್ದೀನಿ. ಎವ್ರಿ ಸಂಡೇ ಒಂದು ಹಾಸನದಿಂದ. ಡೈಲಿ ಬೆಳಗ್ಗೆ 4 o'clock ಬರ್ತೀನಿ, ಟಿಪ್ಸ್ ಹಾಕೊಂಡು ನಂಗೆ ಹೋಗ್ಬಿಡೋದು. ತಿಂಗಳಿಗೆ ಒಂದ್ಸಲ ನಾನು ಮೀಟ್ ಮಾಡಿದ್ರ? ಇದು ಎಷ್ಟನೇ ನಾನು ಭೇಟಿ ಆಗ್ತಿರೋದು? ಇವತ್ತು ನಾನು ಸೆಕೆಂಡ್ ಟೈಮ್ ಭೇಟಿ ಆಗ್ತಿರೋದು. 3rd ವಿಸಿಟ್, ಸೆಕೆಂಡ್ ಟೈಮ್ ನಾನು ಭೇಟಿ ಆಗ್ತಿರೋದು. ಎಕ್ಸಲೆಂಟ್ ಸರ್. ಆಲ್ಮೋಸ್ಟ್ ಇಷ್ಟು 3rd ವಿಸಿಟ್ಗೆ ಇಷ್ಟು ರಿಸಲ್ಟ್ ಬಂದಿದೆಯಲ್ಲ, ವಿ ಆರ್ ವೆರಿ ಹ್ಯಾಪಿ. ಸೊ ಇನ್ನೂ ಸ್ವಲ್ಪ ಚೆನ್ನಾಗುತ್ತೆ. ಬರ್ತಾ ಕಂಪ್ಲೀಟ್ ಆಗಿ ಹೋಗ್ಸೋಕೆ ಟ್ರೈ ಮಾಡೋಣ ಸರ್. ನೀವು ಇದೇ ಡಯಟೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಹೆಂಗ್ ನಾನು ಹೇಳ್ತೀನಿ ಸರ್, ಪ್ರೋಟೋಕಾಲ್ ಹಾಕಿ ಕೊಡ್ತೀನಿ, ಆ ಥರ ಮಾಡೋಣ. ಸರಿ ಸರ್. ಥ್ಯಾಂಕ್ ಯು.